ಯುದ್ಧಕ್ಕೆ ಅಂತ್ಯ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ವಿಶ್ವದ ಹಡಗುಗಳೇ ಎಂಜಿನ್ ಸ್ಟಾರ್ಟ್ ಮಾಡಿ ತೈಲ ಹರಿಯಲಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಹೊರ್ಮುಜ್ ದಿಗ್ಬಂಧನ ತೆರವಿಗೆ ಆದೇಶವನ್ನ ಮಾಡಿದ್ದೇನೆ. ಹೊರ್ಮುಜ್ ಜಲಸಂಧಿ ಹಡಗುಗಳ ಸಂಚಾರಕ್ಕೆ ಮುಕ್ತವನ್ನ ಮಾಡಿಕೊಡಲಾಗಿದೆ. ಟೋಲ್ ಮುಕ್ತ ಹಡಗುಗಳ ಸಂಚಾರ ಅನುಮೋದಿಸ್ತೇನೆ. ಜಗತ್ತಿಗೆ ಅಭಿನಂದನೆಗಳು ಅಂತ ಹೇಳಿ ಟ್ರಂಪ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಭಿನಂದನೆಯನ್ನ ಸಲ್ಲಿಸಲೇಬೇಕು. ಯಾಕೆಂದ್ರೆ ಇವರ ಈ ಒಂದು ತಿಕ್ಕಾಟದಿಂದಾಗಿ ಅಥವಾ ಈ ಒಂದು ಗಲಾಟೆಯಿಂದಾಗಿ ಅಥವಾ ಈ ಒಂದು ಯುದ್ಧದಿಂದಾಗಿ ಸಾಕಷ್ಟು ಸಮಸ್ಯೆಗಳು ಇಡೀ ದೇಶವೇ ಎದುರಿಸ್ತಾ ಇದೆ. ಕಾರಣ ನೋಡಿ, 20% ಹೆಚ್ಚು ನಮಗೆ ಪೆಟ್ರೋಲ್ ಡೀಸೆಲ್ ಏನು ಸಿಗ್ತಾ ಇತ್ತು ಹೊರ್ಮುಜ್ ಜಲಸಂಧಿಯಿಂದಾಗಿ ಕಂಪ್ಲೀಟ್ ಆಗಿ ಬಂದ್ ಆಗೋಗ್ಬಿಟ್ಟಿತ್ತು. ಸೊ ಹಡಗುಗಳು ಕೂಡ ನಾವು ಹೋದ್ರೆ ಇನ್ಯಾವ ರೀತಿಯಾಗಿ ದಾಳಿಯನ್ನ ಮಾಡಬಹುದು ಅನ್ನುವಂತಹ ಒಂದಷ್ಟು ಭಯದ ವಾತಾವರಣದಲ್ಲೇ ಕೂಡ ಇದ್ವು. ಸೊ ಅಂತೂ ಇಂತೂ ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಆರಾಮಾಗಿ ಇದೀಗ ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಳಬಹುದು ಅನ್ನುವಂತಹ ಪೋಸ್ಟನ್ನು ಮಾಡಿದ್ದಾರೆ. ನೋಡಿ, ಕಳೆದ 3.5 ತಿಂಗಳಿಂದ ತೈಲ ಸಾಗಾಣೆಯ ಹಡಗುಗಳು ಏನಿದ್ವಲ್ಲ, ಎಲ್ಲಿ ತಮಗೆ ದಾಳಿ ಆಗ್ಬಿಡುತ್ತೋ ಅನ್ನುವಂತಹ ಭಯದಲ್ಲೇ ನಿಂತ್ಕೊಂಡಿದ್ವು. ಈಗ ನಿಮ್ಮ ಇಂಜಿನನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿ ಟ್ರಂಪ್ ಅವರೇ ತಮ್ಮ ಎಕ್ಸ್ ಖಾತೆಯಲ್ಲಿ ಅಥವಾ ಟ್ರೂತ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಯಾವುದೇ ರೀತಿಯಾದಂತಹ ಭಯವನ್ನು ಪಡಬೇಡಿ, ನಿಮ್ಮ ಹಡಗುಗಳ ಇಂಜಿನ್ ಸ್ಟಾರ್ಟ್ ಮಾಡಿ, ಜಗತ್ತಿಗೆ ತೈಲ ಸರಬರಾಜು ಮೊದಲಿನಂತೆ ಸರಾಗವಾಗಿ ಹರಿಯುತ್ತೆ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಸೊ ಹೊರ್ಮುಜ್ ಜಲಸಂಧಿ ಮುಕ್ತವಾಗಿದೆ. ಟ್ರಂಪ್ ಕೊಟ್ಟಂತಹ ಗಿಫ್ಟ್ ಇದು. ನೋಡಿ, 20ಕ್ಕಿಂತ ಹೆಚ್ಚು ಭಾಗ ಪಾಸ್ ಆಗೋದು ಇದೇ ಹೊರ್ಮುಜ್ ಜಲಸಂಧಿಯ ಮುಖಾಂತರ. ಯುದ್ಧದ ಹಿನ್ನೆಲೆಯಲ್ಲಿ ಈ ಮಾರ್ಗ ಸಂಪೂರ್ಣವಾಗಿ ಬಂದಾಗೋಗ್ಬಿಟ್ಟಿತ್ತು. ಆದರೆ ಈಗ ಟ್ರಂಪ್ 2 ಪ್ರಮುಖ ಘೋಷಣೆಯನ್ನು ಮಾಡಿದ್ದಾರೆ. ದಿಗ್ಬಂಧನದ ತೆರವಿಗೆ ಅಧಿಕೃತವಾಗಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇದರ ಜೊತೆಗೆ ಬರ್ತ್ಡೇ ದಿನವೇ ಜಗತ್ತಿಗೆ ಅಭಿನಂದನೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಟ್ರಂಪ್ ಅವರು. ಸೊ ವಿಶೇಷ ಏನಪ್ಪ ಅಂತಂದರೆ, ಇರಾನ್ ಜೊತೆಗಿನ ಈ ಸಂಧಾನ ಮಾತುಕತೆ ಸಫಲವಾಗಿದ್ದು, ಡೊನಾಲ್ಡ್ ಟ್ರಂಪ್ ಅವರ ಹುಟ್ಟುಹಬ್ಬದಂದೇ ತಮ್ಮ ಬರ್ತ್ಡೇ ದಿನವೇ ಜಗತ್ತಿಗೆ ಈ ಯುದ್ಧದ ಮುಕ್ತಾಯದ ಸಂದೇಶವನ್ನು ಕೊಟ್ಟಿದ್ದಾರೆ. ಕೊನೆಯಲ್ಲಿ ಜಗತ್ತಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಈ ಶಾಂತಿ ಕೇವಲ ಅಮೆರಿಕ ಅಥವಾ ಇರಾನ್ಗೆ ಮಾತ್ರ ಅಲ್ಲ, ಇದರಿಂದ ಜಾಗತಿಕವಾಗಿ ತೈಲ ಬೆಲೆ ನಿಯಂತ್ರಣಕ್ಕೆ ಬರುತ್ತೆ. ಆರ್ಥಿಕ ಮುಗ್ಗಟ್ಟಿನಿಂದ ಕಂಗಾಲಾಗಿದ್ದಂತಹ ಇಡೀ ಜಗತ್ತಿಗೆ ಸಿಕ್ಕಂತಹ ದೊಡ್ಡ ಜಯ ಇದು ಅನ್ನೋದು ಟ್ರಂಪ್ ಅವರ ಮಾತಿನ ಅರ್ಥ.